ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಇಂದಿನ ದಿನದ ವಿಶೇಷತೆಯಲ್ಲಿ ಸತ್ಯನಾರಾಯಣ ಪೂಜೆಯ ಮಹತ್ವದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಶ್ರೀ 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 ಆಚಾರ್ಯ ಗುರೂಜಿಯವರು ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರ್ಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿಯವರನ್ನ ಬರಮಾಡಿಕೊಂಡಿದ್ದಾಯ್ತು. ಎಂದಿನಂತೆ ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ತಿಥಿರ್ವಿಷ್ಣುಸ್ತದಾವಾರೋ ನಕ್ಷತ್ರನ್ ವಿಷ್ಣುರೇವಚ ಯೋಗಶ್ಚ ಕರಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣಗಳನ್ನು ಶ್ರವಣವನ್ನು ಮಾಡ್ತಾರೆ, ಹಾಗೆ ಪಠಣವನ್ನು ಮಾಡ್ತಾರೆ, ಅವರಿಗೆ ಅನೇಕ ಫಲ ಸಿಗುತ್ತೆ. ಆ ದಿನ ಅಭಿವೃದ್ಧಿ ಆಗುತ್ತೆ. ಆ ದಿನ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಂಡಿರ್ತೀರಲ್ವ ಅದೆಲ್ಲವೂ ಕೂಡ ಶುಭವಾಗುತ್ತೆ ಅಂತ ಶಾಸ್ತ್ರ. ಈ ದಿನ ಕ್ರೋಧಿನಾಮ ಸಂವತ್ಸರ ಇರುವಂಥದ್ದು. ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದಲ್ಲಿ ನಾವಿದ್ದೀವಿ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷ ದ್ವಾದಶಿ ತಿಥಿಯನ್ನು ಕೂಡ ನಾವು ಈ ದಿನ ನೋಡ್ಬೋದು. ಇನ್ನು ಆಶ್ಲೇಷ ನಕ್ಷತ್ರ, ಅತಿಗಂಡ ಯೋಗ, ಬಾಲವ ಕರ್ಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇದರ ಜೊತೆ ರಾಹುಕಾಲ, ಗುಳಿಕ ಕಾಲ ಹಾಗೆ ಯಮಗಂಡ ಕಾಲಗಳನ್ನು ಕೂಡ ನಾವು ಅಷ್ಟೇ ಅವಶ್ಯಕವಾಗಿ ತಿಳ್ಕೋಬೇಕು. ಯಾಕಂದರೆ ರಾಹುಕಾಲಗಳಲ್ಲಿ ಆಗಲಿ ಅಥವಾ ಯಮಗಂಡ ಕಾಲಗಳಲ್ಲಿ ಆಗಲಿ ಅಥವಾ ಯಾವುದೇ ಒಂದು ಗುಳಿಕ ಕಾಲಗಳಲ್ಲಿ ನಾವು ಶುಭ ಕಾರ್ಯಗಳನ್ನು ಮಾಡಬಾರ್ದು, ಶುಭ ಪ್ರಯಾಣಗಳನ್ನು ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿನೇ ಈ ದಿನದ ರಾಹುಕಾಲವನ್ನು ನೋಡಿದಾಗ 3:30 5 ಗಂಟೆಯವರೆಗೆ ಈ ದಿನ ರಾಹುಕಾಲ ಇರುವಂಥದ್ದು. ಇನ್ನು ಯಮಗಂಡ ಕಾಲ 9:30 11 ಗಂಟೆಯವರೆಗೆ ಈ ದಿನ ನಾವು ಯಮಗಂಡ ಕಾಲವನ್ನು ಕೂಡ ನೋಡ್ಕೊಳ್ಬೋದು. ಇನ್ನು ಗುಳಿಕ ಕಾಲವನ್ನು ನೋಡಿದಾಗ 12:30 4 ಗಂಟೆಯವರೆಗೆ ಈ ದಿನ ವಿಶೇಷವಾಗಿರುವಂತಹ ಗುಳಿಕ ಕಾಲ. ಇದರ ಜೊತೆ ಬ್ರಾಹ್ಮಿ ಮುಹೂರ್ತ 5 ಗಂಟೆ 5 ನಿಮಿಷದಿಂದ 5:55 ಇದನ್ನು ನಾವು ಬ್ರಾಹ್ಮಿ ಮುಹೂರ್ತವನ್ನು ಕೂಡ ತಿಳ್ಕೋಬಹುದು. ಇದರ ಜೊತೆ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ. ಈ ದಿನ ಸೂರ್ಯೋದಯವನ್ನು ನೋಡಿದಾಗ ಬೆಳಗ್ಗೆ 6:30 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮವು ಕೂಡ 6:29 ಸಂಜೆ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಮಂಗಳವಾರ ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಮಂಗಳ ಗೌರಿಯನ್ನು ಮನಸಾರೆ ಯಾರೆಲ್ಲ ಪ್ರಾರ್ಥನೆಯನ್ನು ಮಾಡ್ತಾರೆ ಈ ದಿನ, ಏಕೆಂದರೆ ಮಂಗಳವಾರ ತುಂಬ ಪ್ರಶಸ್ತವಾದಂತಹ ದಿನ. ಹೆಣ್ಣು ಮಕ್ಕಳಿಗೆ ಯಾರೆಲ್ಲ ವಿದ್ಯಾಭ್ಯಾಸದಲ್ಲಿ ಮುಂದುವರಿಬೇಕು ಅಂದ್ಕೊಂಡಿದ್ದಾರೆ ಹೆಣ್ಣು ಮಕ್ಕಳು, ಜೊತೆಯಲ್ಲಿ ಕುಟುಂಬದಲ್ಲಿ ಏನಾದರೂ ವಿರಸಗಳಿದ್ದು ಮನೆಯಲ್ಲಿ ತೊಂದರೆಗಳು ಆಗ್ತಾ ಇತ್ತು ಅಂತಂದರೆ ಆ ಹೆಣ್ಣು ಮಕ್ಕಳಿಂದ ಮನೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳುತ್ತೆ. ಇದನ್ನು ಮಂಗಳವಾರ ತುಪ್ಪದ ದೀಪವನ್ನು ಯಾರೆಲ್ಲ ಹೆಣ್ಣು ಮಕ್ಕಳು ನಿಮ್ಮ ಕುಲದೇವತೆಯಾದಂತಹ ಶಕ್ತಿ ದೇವತೆಯ ಮುಂದೆ ಹಚ್ಚಿ ಪ್ರಾರ್ಥನೆಯನ್ನು ಮಾಡ್ತಾರೆ, ಅವರಿಗೆ ವಿವಾಹದ ಸಂಕಷ್ಟ ಇದ್ದರೂ ಕೂಡ ತೊಂದರೆಗಳು ನಿವಾರಣೆ ಆಗುತ್ತೆ. ವಿವಾಹ ಪೂರ್ವ, ವಿವಾಹದ ನಂತರ ಕೂಡ ಏನಾದರೂ ಮನಸ್ತಾಪಗಳಿದ್ದು ಏನಾದರೂ ತೊಂದರೆಗಳು ಆಗ್ತಾ ಇತ್ತು, ವಿವಾಹದ ನಂತರ ಅನ್ಯೋನ್ಯತೆ ಇಲ್ಲ ಅಂತಂದ್ರೂ ಕೂಡ ಮಂಗಳ ಗೌರಿಯನ್ನು ಪ್ರಾರ್ಥನೆ ಮಾಡಬೇಕು ಅಂತ ಹೇಳುತ್ತೆ. ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ, ಮಂಗಳ ಗೌರಿ ವ್ರತ ಮಾಡ್ತೀವಲ್ವ, ಅವಾಗಲೂ ಕೂಡ ಹೊಸದಾಗಿ ಗಣಪತಿ ಹಬ್ಬದ ಹಿಂದಿನ ದಿನ ಹೊಸದಾಗಿ ಮದುವೆ ಆದವರು ಮಂಗಳ ಗೌರಿ ವ್ರತ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿನೇ ಏನಾದರೂ ಮದುವೆ ವಿಚಾರವಾಗಿ ಮದುವೆಯ ನಂತರ ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ತೊಂದರೆ ಆಗಿದ್ದು ಈ ಒಂದು ಮಂಗಳವಾರ ತುಂಬ ಪ್ರಶಸ್ತವಾಗಿರುವಂತಹ ದಿನ ಆಗುತ್ತೆ. ಒಂದು ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಕುಟುಂಬ ಸೌಖ್ಯ, ಕುಟುಂಬ ವೃದ್ಧಿಯಾಗಲಿ, ವಂಶ ಅಭಿವೃದ್ಧಿಯಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಇದರ ಜೊತೆ ದಿನದ ದ್ವಾದಶ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳ ಫಲಾನುಫಲಗಳು ನೋಡುವಂಥದ್ದು. ಪ್ರಥಮ ರಾಶಿ ಮೇಷರಾಶಿ. ಈ ದಿನ ಮೇಷರಾಶಿಯವರಿಗೆ ಕೆಲವು ಮಹತ್ತರ ಜವಾಬ್ದಾರಿಗಳು ಇಂದು ನಿಮ್ಮ ಹೆಗಲೇರುವುದು ಅಂತ ಹೇಳ್ತಾ ಇದೆ. ಯಾರೆಲ್ಲ ಮೇಷರಾಶಿಗಳು ಇರ್ತೀರಾ ಈ ದಿನ ತುಂಬ ವಿಶೇಷವಾಗಿರುವಂತಹ ದಿನ. ಮಹತ್ತರ ಜವಾಬ್ದಾರಿಗಳು ಹೆಗಲೇರುವಂಥದ್ದು. ಕುಟುಂಬದ ವಿಷಯದಲ್ಲಿ ಆಗಲಿ
ಅಥವಾ ನಿಮ್ಮ ವ್ಯಾಪಾರ ಉದ್ಯೋಗದ ವಿಷಯಗಳಲ್ಲಿ ಆಗಲಿ ಎಲ್ಲೋ ಒಂದು ಹತ್ರ ಕೆಲಸ ಕಾರ್ಯ ಮಾಡ್ಕೊಳ್ತಾ ಇರ್ತೀರಾ. ಅಲ್ಲಿ ನಿಮಗೆ ಜವಾಬ್ದಾರಿ ಹೆಚ್ಚಾಗುವಂಥ ಸನ್ನಿವೇಶ ಎದುರಾಗಬಹುದು. ಇದನ್ನ ನೋಡ್ಕೊಳ್ಬೇಕು. ಇದರ ಜೊತೆ ಆರ್ಥಿಕ ಸಂಕಷ್ಟ ದೂರವಾಗಿ ಮನಸ್ಸಿಗೆ ನೆಮ್ಮದಿ ಕೂಡ ನೀವು ಇದನ್ನ ಕಾಣ್ತೀರಾ ಅಂತ. ಆರ್ಥಿಕ ಸಂಕಷ್ಟ ಅಂತಂದ್ರೆ ಹಣದ ವಿಚಾರವಾಗಿ ಏನೋ ದುಡ್ಡು ಕೊಟ್ಟು ಕಳ್ಕೊಂಡ್ಬಿಟ್ಟಿರ್ತೀರಾ, ಇಲ್ಲ ಹಣ ಬೇಕಾಗಿರುತ್ತೆ ಯಾವುದೋ ಒಂದು ವಿಚಾರಕ್ಕೆ, ಹಣ ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೇನೋ, ಅಥವಾ ತುಂಬ ಈ ದಿನ ಆರ್ಥಿಕವಾಗಿ ಹಣದ ವಿಚಾರವಾಗಿ ಅಗತ್ಯ ಇರುತ್ತೆ. ಆದರೆ ನೋಡಿ, ಆ ಸಂಕಷ್ಟ ಎಲ್ಲವೂ ಕೂಡ ದೂರವಾಗಿ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುವಂಥದ್ದು ಅನೇಕ ಅವಕಾಶಗಳು ಕೂಡ ಅರಸಿ ಬರಲಿದೆ ಅಂತ ಇದೆ ಮೇಷರಾಶಿಯವರಿಗೆ. ಈ ದಿನ ನಿಮ್ಮ ಎಲ್ಲೊಂದು ಚೆನ್ನಾಗಿ ಓದ್ಕೊಂಡ್ಬಿಟ್ಟಿರ್ತೀರ, ಕೆಲಸ ಕಾರ್ಯಗಳು ಇರಲ್ಲ, ಅಂಥವ್ರಿಗೂ ಕೂಡ ಉದ್ಯೋಗದ ನಿಮಿತ್ತ ಹರಸಿ ಬರಲಿದೆ ಅಂತ ಹೇಳುವಂಥದ್ದು. ಉದ್ಯೋಗದ ನಿಮಿತ್ತ ಕೂಡ ಅನುಕೂಲ ಆಗುತ್ತೆ. ಅನೇಕ ವಿಚಾರಗಳಲ್ಲಿ ದಿನ ತುಂಬ ಶುಭ ಫಲ ಆಗುವಂಥದ್ದು ನೋಡ್ಬೋದು ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ನಾವು ಇದನ್ನು ನೋಡಿದಾಗ ಆರ್ಥಿಕ ಸಮಸ್ಯೆ ಇರುವುದಿಲ್ಲ ಅಂತ ಹೇಳ್ತಾ ಇದೆ. ವೃಷಭ ರಾಶಿಯವರಿಗೂ ಕೂಡ ಒಳ್ಳೆಯ ದಿನ. ಹಣಕಾಸಿನ ವಿಚಾರವಾಗಿ ಆರ್ಥಿಕ ಸಮಸ್ಯೆಗಳು ಏನೇ ಇದ್ರೂ ಕೂಡ ನೀವು ಎದುರಿಸ್ತೀರಾ ಅಂತ ಇದೆ. ಹಣಕಾಸಿನ ವಿಚಾರದಲ್ಲಿ ಕೂಡ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ, ನೆಮ್ಮದಿ ಕೂಡ ಇರುವಂಥದ್ದು. ಕುಟುಂಬದಲ್ಲಿ ವಿನಾಕಾರಣ ಕಲಹಗಳಾಗುತ್ತೆ ಅಂತ ಹೇಳ್ತಾ ಇದೆ. ಕುಟುಂಬದ ಕಡೆ ಗಮನವನ್ನು ಕೊಡಬೇಕು. ವೃಷಭ ರಾಶಿಯವರು ವಿನಾಕಾರಣ ಜಗಳಗಳಾಗುವಂಥದ್ದು, ಕಲಹಗಳಾಗುವಂಥದ್ದು, ಮನಸ್ತಾಪಗಳಾಗುವಂತಹ ಸನ್ನಿವೇಶ ಕೂಡ ಎದುರಾಗಬಹುದು. ಇದನ್ನು ನೋಡ್ಕೊಳ್ಬೇಕು. ಇದರ ಜೊತೆ ಪತ್ರಿಕಾ ವರದಿಗಾರರು ಕೂಡ ಹೆಚ್ಚು ಎಚ್ಚರಿಕೆಯಿಂದ ಇರುವುದು ಸೂಕ್ತ. ಯಾರೆಲ್ಲ ಪತ್ರಿಕಾ ವರದಿಗಾರರು ಇರ್ತೀರಾ ನೀವು ವೃಷಭ ರಾಶಿಯವರು, ಜಾಗೃತರಾಗಿರಬೇಕು. ಯಾಕಂದರೆ ಯಾವುದೋ ಒಂದು ಕಡೆಯಿಂದ ಸ್ವಲ್ಪ ತೊಂದರೆಗೊಳಗಾಗುವ ಲಕ್ಷಣಗಳು ಕೂಡ ಇರೋದ್ರಿಂದ ಎಚ್ಚರಿಕೆಯಿಂದ ದಿನವನ್ನು ಕಳಿಬೇಕಾಗುತ್ತೆ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿಯವರಿಗೆ ಈ ದಿನ ನೋಡಿದಾಗ ನಂಬಿದವರಿಂದ ಕೈ ಕೊಡುವ ಸಾಧ್ಯತೆ ಇರುವಂಥದ್ದು. ಯಾರೆಲ್ಲ ಮಿಥುನ ರಾಶಿಗಳು ಇರ್ತೀರ, ಸ್ವಲ್ಪ ನಿಮ್ಮ ಯಾರೆಲ್ಲ ನಂಬ್ಕೊಂಡ್ಬಿಟ್ಟಿರ್ತೀರಾ, ಇದನ್ನು ಕಷ್ಟ ಆಗುತ್ತೆ. ಯಾವುದೋ ಒಂದು ಕೆಲಸ ಕಾರ್ಯ ವಿಚಾರದಲ್ಲಿ ಯಾರನ್ನು ನಂಬಿ ಕೆಲಸವನ್ನು ನೀವು ಅವ್ರಿಗೆ ಕೊಟ್ಟಿದ್ರೆ ಅದರಿಂದ ಅನಾನುಕೂಲ, ಅವರು ಕೈ ಕೊಡುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಅದರ ಕಡೆ ಗಮನವನ್ನು ಕೊಡಲೇಬೇಕು ಈ ದಿನ ಮಿಥುನ ರಾಶಿಯವರು. ಇದ್ರ ಜೊತೆ ಬಂಧು ಮಿತ್ರರೊಡನೆ ವಿರೋಧ ಕೂಡ ಕಟ್ಟಿಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೋಡಿ, ನಿಮ್ಮ ಬಂಧುಗಳ ಜೊತೆ ಸುಮ್ಮನೆ ವಿನಾಕಾರಣ ಜಗಳಗಳು, ವಿರೋಧ ಮಾಡ್ಕೊಳ್ಳುವಂಥದ್ದು ಈ ರೀತಿಯಲ್ಲಿರುತ್ತೆ. ಹಾಗಾಗಿ ಜಾಗೃತರಾಗಿ ಕೋಪ ಮಾಡ್ಕೋಬಾರ್ದು. ಕೋಪಕ್ಕೆ ನೀವೇನಾದರೂ ತುತ್ತಾದರೆ ಅದರಿಂದ ಅನಾನುಕೂಲಗಳು ಇರುತ್ತೆ. ನೋಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಕೂಡ ದೊರಕುವಂಥದ್ದು. ನೋಡಿ, ಮಿಥುನ ರಾಶಿಗೆ ಏನು ಹೇಳ್ತಾ ಇದೆ, ಬೇರೆಯವ್ರನ್ನ ನಂಬಬಾರ್ದು. ಬಾಂಧವರನ್ನು ಕೂಡ ಅವ್ರ ಜೊತೆ ಹುಷಾರಾಗಿರಬೇಕು. ಇದರ ಜೊತೆ ನಿಮ್ಮ ಕೆಲಸ ನೀವೇ ಮಾಡ್ಕೊಳ್ಳಿ, ಅಭಿವೃದ್ಧಿ ಆಗ್ತೀರಾ ಅಂತ ಹೇಳ್ತಾ ಇದೆ ಮಿಥುನ ರಾಶಿಯವರಿಗೆ. ಇನ್ನು ಕಟಕ ರಾಶಿಯವರಿಗೆ ನೋಡಿದಾಗ ನಿಮ್ಮ ಒಳ್ಳೆಯ ಮಾತುಗಾರಿಕೆಯ ಬಲದಿಂದ ಮಹತ್ವದ ಯೋಜನೆಯಲ್ಲಿ ಯಶಸ್ಸು ಸಿಗುವಂಥದ್ದು. ನೋಡಿ, ಒಳ್ಳೆ ಮಾತಾಡಬೇಕು ಅಂತ ಹೇಳುತ್ತೆ. ಯಾಕೆ ಕಟಕ ರಾಶಿಯವರಿಗೆ ಇದನ್ನು ಏನು ಹೇಳ್ತಿರುವಂಥದ್ದು, ಯಾವಾಗ ನೀವು ತೀಕ್ಷ್ಣ ಬುದ್ಧಿಯಿಂದ, ನಿಮ್ಮ ಚಾಣಾಕ್ಷ ಬುದ್ಧಿಯಿಂದ, ಜಾಣ್ಮೆಯಿಂದ ಮಾತಾಡ್ತೀರಾ, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುತ್ತೆ. ಯಾವುದೇ ಕೆಲಸ ಕಾರ್ಯಕ್ಕೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ನಿಮ್ಮ ಒಳ್ಳೆಯ ಮಾತುಗಾರಿಕೆಯ ಬಲದಿಂದ ಏನಾಗುತ್ತೆ, ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳನ್ನು ಪೂರ್ಣವಾಗಿ ಯಶಸ್ಸನ್ನು ಕೂಡ ಈ ದಿನ ಪಡಿತೀರಾ. ಇನ್ನು ಹೊಸ ಯೋಜನೆಗಳ ತಯಾರಿ ಮತ್ತು ಅನುಷ್ಠಾನಗಳಿಗೆ ಒಳ್ಳೆಯ ಸಮಯ ಅಂತ ಹೇಳ್ತಾ ಇರುವಂಥದ್ದು. ಏನಾದರೂ ಹೊಸದಾಗಿ ಒಂದು ಯೋಜನೆ ಪ್ರಾರಂಭ ಮಾಡಲಿಕ್ಕೆ, ಒಂದು ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ ತುಂಬ ತುಂಬ ಪ್ರಶಸ್ತವಾದಂತಹ ದಿನ ಅಂತಲೂ ಕೂಡ ಇದನ್ನು ಹೇಳ್ಬೋದು ಕಟಕ ರಾಶಿಯವರಿಗೆ. ಇನ್ನು ಸ್ನೇಹಿತರು ಕೂಡ ಸಕಾಲದಲ್ಲಿ ನೆರವು ಕೂಡ ನೀಡ್ತಾರೆ ಅಂತ, ಸ್ನೇಹಿತರಿಂದನೂ ಕೂಡ ಅನುಕೂಲ ಆಗುತ್ತೆ, ಸಕಾಲದಲ್ಲಿ ನೆರವು ನೀಡ್ತಾರೆ ಅಂತಲೂ ಕೂಡ ಹೇಳ್ಬೋದು ಈ ದಿನ ಕಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ಹಣಕಾಸಿನ ವಿಚಾರಕ್ಕೆ ವ್ಯರ್ಥವಾದ ಪ್ರಯತ್ನಗಳಿಗೆ ಪ್ರಯೋಜನವಿಲ್ಲಂತಾಗುವಂಥದ್ದು ಹೇಳ್ತಾ ಇದೆ. ನೋಡಿ, ಹಣಕಾಸಿನ ವಿಚಾರವಾಗಿ ತುಂಬ ಪ್ರಯತ್ನ ಪಡ್ತೀರಾ ಅಂತ ಇವತ್ತು ಸಿಂಹರಾಶಿಯವರು. ಯಾವುದೋ ಒಂದು ವಿಚಾರದಲ್ಲಿ ಹಣದಿಂದ ಅಭಾವದಿಂದ ಒಂದು ಸಂಕಷ್ಟದಲ್ಲಿರ್ತೀರಾ, ಹಣಕ್ಕೆ ತುಂಬ ಕಡೆಯಿಂದ ಪ್ರಯತ್ನ ಪಡ್ತಾ ಇರ್ತೀರಾ, ಎಲ್ಲವಕ್ಕೂ ಕೂಡ ಪ್ರಯೋಜನ ಇಲ್ಲದಂತಾಗುತ್ತೆ. ಸ್ವಲ್ಪ ಜಾಗೃತರಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕು. ಇನ್ನು ಹಣವನ್ನು ಆದಷ್ಟು ಕಡಿಮೆ ಖರ್ಚು ಮಾಡೋದು ತುಂಬ ಒಳ್ಳೆಯದು ಅಂತ ಹಣದ ವಿಚಾರವಾಗಿ ಜಾಗೃತರಾಗಿರಿ. ಜಾಸ್ತಿ ವೃಥಾ ಹಣವನ್ನು ವ್ಯಯ ಮಾಡಬಾರ್ದು. ಅಜಾಗರೂಕತೆಯಿಂದ ಹಣವನ್ನು ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ, ಖರ್ಚು ಮಾಡೋದಾಗಲಿ ಮಾಡಿದ್ರೆ ಅದರಿಂದ ಅನಾನುಕೂಲ, ತೊಂದರೆ ಅಂತ ತೋರಿಸ್ತಾ ಇದೆ. ಹಾಗಾಗಿ ನೋಡಿಕೊಂಡು ದಿನವನ್ನು ಕಳಿಬೇಕು ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಇದನ್ನು ಹಮ್ಮಿಕೊಂಡ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಾ. ನೋಡಿ, ಕನ್ಯಾ ರಾಶಿಯವ್ರಿಗೆ ಒಳ್ಳೆ ದಿನ. ಅಂದ್ಕೊಂಡಿರೋ ಕೆಲಸಗಳೆಲ್ಲವೂ ಕೂಡ ಆಗುತ್ತೆ, ಯಶಸ್ಸನ್ನು ಕಾಣ್ತೀರಾ, ಯಾವುದೇ ವಿಚಾರದಲ್ಲಿ ಕೂಡ ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ಇದನ್ನು ಹೇಳ್ಬೋದು. ಇನ್ನು ಭೂ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಶೀಘ್ರಗತಿಯಲ್ಲಿ ಲಾಭ ಕೂಡ ದೊರಕುವಂಥದ್ದು. ಕನ್ಯಾ ರಾಶಿಯವರು ಏನಾದರೂ ಭೂಮಿ ವಿಚಾರವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡಿದ್ರೆ, ಅಥವಾ ಆಸ್ತಿ ಮಾರಾಟ ಮಾಡಲಿಕ್ಕೆ, ಭೂಮಿ ಮಾರಾಟ ಮಾಡಲಿಕ್ಕೇನೋ, ಭೂಮಿ ನೀವು ತೆಗೆದುಕೊಳ್ಳಲಿಕ್ಕೂ ಕೂಡ ತುಂಬ ವಿಶೇಷವಾಗಿರುವಂಥದ್ದು. ಅದರಿಂದ ಲಾಭದಾಯಕವಾಗಿರುತ್ತೆ. ಭೂಮಿ ವಿಚಾರವಾಗಿ ನಿಮಗೆ ಅನುಕೂಲದ ವಾತಾವರಣ ಕೂಡ ಸೃಷ್ಟಿಯಾಗುವಂಥದ್ದು. ಕನ್ಯಾ ರಾಶಿಯವರಿಗೂ ತುಂಬ ಒಳ್ಳೆಯ ದಿನ. ಅಂದ್ಕೊಂಡಿರೋ ಕೆಲಸ ಆಗುತ್ತೆ. ಭೂಮಿ ವಿಚಾರದಲ್ಲಿ ಕೂಡ ನಿಮಗೆ ಅನುಕೂಲದ ವಾತಾವರಣ ಕೂಡ ಸೃಷ್ಟಿಯಾಗುವಂಥದ್ದು ಕೂಡ ಇದೆ ಕನ್ಯಾ ರಾಶಿಯವರಿಗೆ.
ಕನ್ಯಾ ರಾಶಿಯ ಫಲಾನುಫಲ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಗುರೂಜಿಯವರನ್ನ ನೀವು ಕೂಡ ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾತನಾಡಬಹುದು. ಹಾಗೆ ಇದೇ ಬೆಂಗಳೂರಿನ ಅಂಚಿಪಾಳ್ಯದಲ್ಲಿ ಗುರೂಜಿಯವರ ಕಚೇರಿ ಕೂಡ ಇದೆ. ಶುಭ ಮುಹೂರ್ತಗಳಿಗಾಗಿ ಹಾಗೆ ಜನ್ಮ ದಿನದ ಒಂದು ಕುಂಡಲಿಗಾಗಿ ನೀವು ಕೂಡ ಗುರೂಜಿಯವರನ್ನ ಭೇಟಿ ಮಾಡಬಹುದಾಗಿದೆ. ಇನ್ನುಳಿದ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವ್ರಿಗೂ ಕೂಡ ತುಂಬ ವಿಶೇಷವಾಗಿರುವಂತಹ ದಿನ ಅಂತ ಹೇಳ್ಬೋದು. ಯಾಕಂದರೆ ಈ ದಿನ ತುಲಾರಾಶಿಯವರಿಗೆ ಮನೆಗಳಲ್ಲಿ ಮಂಗಳ ಕಾರ್ಯದ ತಯಾರಿ ನಡೆಯುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಮಂಗಳ ಕಾರ್ಯ ಅಂತದ್ದು ಯಾವುದು, ಒಂದು ಮದುವೆ ವಿಚಾರದಲ್ಲಿ ಆಗಲಿ, ಕೆಲವರಿಗೆ ಸ್ವಲ್ಪ ಏಜ್ ಆಗಿಬಿಟ್ಟಿರುತ್ತೆ, ವಯಸ್ಸಾಗಿರುತ್ತೆ, ಮದುವೆ ಆಗ್ತಾ ಇರಲ್ಲ, ಅಥವಾ ತುಂಬ ಕಡೆ ನೋಡಿ ಕಷ್ಟ ಆಗಿರುತ್ತೆ. ಈ ರೀತಿ ಏನಾದಿದ್ರೆ ಮಂಗಳ ಕಾರ್ಯಕ್ಕೆ ಈ ದಿನ ಯಶಸ್ಸನ್ನು ಕೂಡ ಪಡಿತೀರಾ. ಮದುವೆ ವಿಚಾರದಲ್ಲಿ ಸ್ವಲ್ಪ ಮುನ್ನುಗ್ಗಿ ತುಲಾರಾಶಿಯವರಿಗೆ ಅನುಕೂಲ ಆಗುವಂಥದ್ದು. ಇನ್ನು ಯಾವುದೇ ವಿಚಾರದಲ್ಲಿ ಹೆಚ್ಚು ಕೋಪ ಮಾಡಿಕೊಳ್ಳುವಿರಿ ಅಂತ ಇದೆ. ನೋಡಿ, ಕೋಪವನ್ನು ಕಡಿಮೆ ಮಾಡ್ಕೊಳ್ಬೇಕು. ಯಾವುದೇ ವಿಚಾರ ಮನೆಯಲ್ಲಿ ಸುಮ್ಮನೆ ಕುಟುಂಬದಲ್ಲಿ ನೀವು ವಿನಾಕಾರಣ ಕೋಪವನ್ನು ಮಾಡ್ಕೊಳ್ತಿದ್ರೆ ಏನಾಗುತ್ತೆ, ಆಗೋ ಕೆಲಸನೂ ಕೂಡ ಆಗಲ್ಲ ಅಂತ ಹೇಳುತ್ತೆ. ಹಾಗಾಗಿ ಅದರ ಕಡೆ ಕೋಪವನ್ನು ನೀವು ಕಡಿಮೆ ಮಾಡ್ಕೊಳ್ಳಿ, ನಿಗ್ರಹವನ್ನು ಮಾಡಿ, ಶಾಂತಿಯಿಂದ ಮಾತಾಡಿ, ಜಾಗೃತರಾಗಿ ಮಾತಾಡಿ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡಿತೀರಾ. ಇನ್ನು ತುಂಬ ಶ್ರಮವಹಿಸಿ ನಿಮ್ಮ ಕಾರ್ಯಗಳಲ್ಲಿ ಶೀಘ್ರಗತಿಯಲ್ಲಿ ಯಶಸ್ಸನ್ನು ಕಾಣ್ತೀರಾ ಅಂತ ಹೇಳ್ತೀವಿ. ನೋಡಿ, ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀರ, ಆದರೆ ಏನೋ ಒಂದು ಕೋಪ ಮಾಡ್ಕೊಂಡು ಚಿಕ್ಕ ಪುಟ್ಟ ತಪ್ಪಿಂದ ಎಲ್ಲವೂ ಕೂಡ ನಿಮಗೆ ತೊಂದರೆಗೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಶ್ರಮವಹಿಸಿ ಕೆಲಸ ಕಾರ್ಯಗಳ ಕಡೆ ನೀವು ಗಮನವನ್ನು ಕೊಡಿ. ತುಂಬ ವಿಶೇಷವಾದ ಫಲ ಸಿಗುತ್ತೆ. ತುಲಾರಾಶಿಯವರಿಗೆ ಅಭಿವೃದ್ಧಿ ಕೂಡ ಆಗುವಂಥದ್ದು. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಈ ದಿನ ಉನ್ನತ ಅಧಿಕಾರಿಗಳ ಭೇಟಿ ಮತ್ತು ಮಾತುಕತೆಯಿಂದ ಸಮಸ್ಯೆಗಳು ಇತ್ಯರ್ಥವಾಗುತ್ತೆ ಅಂತ. ಯಾರೆಲ್ಲ ವೃಶ್ಚಿಕ ರಾಶಿಗಳು ಇರ್ತಾರೆ, ಯಾವುದಾದ್ರೂ ಸಮಸ್ಯೆ ಎದುರಾಗಿದ್ದರೆ, ಮನೆಯಲ್ಲಿ ಕುಟುಂಬದಲ್ಲಿನೋ ಅಥವಾ ನಿಮ್ಮ ಒಂದು ವ್ಯಾಪಾರ ಉದ್ಯೋಗ ನಿಮಿತ್ತ ಏನಾದರೂ ಸಮಸ್ಯೆ ಇತ್ತಂದರೆ ಕೆಲವೊಂದು ಉನ್ನತ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಿ, ನಿಮ್ಮ ವ್ಯಾಪಾರ ಉದ್ಯೋಗ ಸ್ಥಳಗಳಲ್ಲಿ ಏನಾದರೂ ತೊಂದರೆಗಳಾಗಿದ್ದರೂ ಕೂಡ ಈ ಭೇಟಿಯಿಂದ ಏನಾಗುತ್ತೆ, ನಿಮಗೆ ಅನುಕೂಲದ ವಾತಾವರಣ ಕೂಡ ಸೃಷ್ಟಿಯಾಗುವಂಥದ್ದು. ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನಿಮಗೆ ಬೇಗ ಇತ್ಯರ್ಥ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಆಟೋಮೊಬೈಲ್ಸ್ ಆಗಲಿ ಅಥವಾ ಎಲೆಕ್ಟ್ರಾನಿಕ್ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ ಅಧಿಕ ಲಾಭಾಂಶ ಕೂಡ ಕಂಡುಕೊಳ್ತೀರಾ ಅಂತ ವೃಶ್ಚಿಕ ರಾಶಿಯವರು. ಯಾರೆಲ್ಲ ಈ ಎಲೆಕ್ಟ್ರಾನಿಕ್ಸ್ ಕೆಲಸ ಕಾರ್ಯಗಳು ಮಾಡ್ತಾ ಇರ್ತೀರಾ, ಆಟೋಮೊಬೈಲ್ಸ್ ಕೆಲಸ ಕಾರ್ಯಗಳು ಮಾಡ್ಕೊಳ್ತಾ ಇರ್ತೀರಾ, ನಿಮ್ಗೆ ಇದನ್ನ ಶುಭ ದಿನ ಅಂತ ಹೇಳ್ಬೋದು. ಅಧಿಕ ಲಾಭಾಂಶ ಪಡಿತೀರಾ, ಹಣದ ಒಳ ಹರಿವು ಕೂಡ ಇದನ್ನ ಹೆಚ್ಚಾಗುವಂಥದ್ದು ಇರುತ್ತೆ ಈ ದಿನ ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಅನುಕೂಲದ ಆಗುವಂಥದ್ದು. ಯಾರೆಲ್ಲ ಧನುರಾಶಿಗಳು ಇರ್ತೀರಾ, ಸ್ವಲ್ಪ ನೋಡಿ, ಈ ಗೌರ್ಮೆಂಟಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುತ್ತೆ, ಯಶಸ್ಸಾಗುತ್ತೆ ನಿಮಗೆ. ಏಕೆಂದರೆ ಯಾವುದೋ ಒಂದು ಕೆಲಸ, ಈಗ ಗೌರ್ಮೆಂಟ್ ಕೆಲಸ ಅಂತಂದ್ರೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ತಡ ಆಗ್ತಾ ಇರುತ್ತೆ, ಆದರೆ ಇದನ್ನು ಅಭಿವೃದ್ಧಿ ಆಗುವುದು, ಅದ್ರ ಕಡೆ ಗಮನವನ್ನು ಕೊಡಿ. ಯಾವುದೇ ವಿಚಾರದಲ್ಲಿ ಆಗಲಿ ಈ ಗೌರ್ಮೆಂಟ್ಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳು. ಇನ್ನು ದೂರದ ಪ್ರಯಾಣದಲ್ಲಿ ಕೂಡ ಅನಾನುಕೂಲ ಉಂಟಾಗುವುದು ಅಂತ ಹೇಳ್ತಾ ಇದ್ದು, ಸ್ವಲ್ಪ ನೋಡ್ಕೊಳ್ಬೇಕು, ಪ್ರಯಾಣದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಏನಾದರೂ ದೂರದ ಪ್ರಯಾಣ ಇತ್ತು, ವಾಹನದಲ್ಲಿ ಓಡಾಡಬೇಕು ಅಂದ್ಕೊಂಡಿದ್ರೆ, ಅಥವಾ ನೀವೇ ಏನಾದರೂ ವಾಹನ ಚಲಾವಣೆ ಮಾಡ್ತಾ ಇದ್ದರೆ ಸ್ವಲ್ಪ ಜಾಗೃತರಾಗಿರಬೇಕು. ಅಪಘಾತಗಳಾಗುವಂಥದ್ದು ಅಥವಾ ಬೇರೆ ಏನೋ ಸ್ವಲ್ಪ ತೊಂದರೆ ಆಗುವಂತಹ ಲಕ್ಷಣಗಳು ಕೂಡ ಗೋಚರ ಫಲದಲ್ಲಿ ಇರೋದ್ರಿಂದ ಸ್ವಲ್ಪ ಜಾಗೃತರಾಗಿ ವಾಹನವನ್ನು ನೀವು ಇದನ್ನ ಪ್ರಯಾಣ ಮಾಡಬೇಕಾಗುತ್ತೆ. ಇದರ ಜೊತೆ ಸಾಲ ದೊರೆಯುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಧನುರಾಶಿಯವರಿಗೆ ಈ ದಿನ ಏನಾದರೂ ಸಾಲ ತಗೋಬೇಕು ಅಂದ್ಕೊಂಡಿದ್ರೆ, ಸಾಲದ ಮೊರೆ ಹೋಗಿದ್ರೆ ಇವತ್ತು ಸಾಲ ದೊರೆಯುವಂತಹ ಲಕ್ಷಣಗಳು ಕೂಡ ಗೋಚಾರ ಫಲದಲ್ಲಿದೆ, ಅನುಕೂಲ ಆಗುತ್ತೆ ಧನುರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ಮನೋಕಾಮನೆಗಳು ಪೂರ್ಣಗೊಳ್ಳುವವು. ಯಾರೆಲ್ಲ ಮಕರ ರಾಶಿಗಳು ಇರ್ತಾರೆ, ಏನಾದರೂ ಒಂದು ಮಾನಸಿಕವಾಗಿ ಏನಾದರೂ ತುಂಬ ಒಂದು ಕೆಲಸ ಕಾರ್ಯ ಆಗಬೇಕು ಅಂದ್ಕೊಂಡಿದ್ರೆ, ತುಂಬ ದಿವಸದಿಂದ ಏನಾದರೂ ಕನಸು ಕಟ್ಕೊಂಡಿದ್ರೆ ಅವೆಲ್ಲವೂ ಕೂಡ ಪೂರ್ಣವಾಗುತ್ತೆ ಅಂತ ಕೂಡ ಹೇಳ್ಬೋದು. ಅದರ ಕಡೆ ಗಮನವನ್ನು ಕೊಡಿ. ಇದರ ಜೊತೆ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಅನ್ಯರಲ್ಲಿ ಚರ್ಚೆ ಮಾಡುವಂಥದ್ದು ಕೂಡ ತುಂಬ ವಿಶೇಷವಾಗಿರುವಂಥದ್ದು. ಏನಾದರೂ ನೀವು ಚೆನ್ನಾಗಿ ಏನು ಓದ್ಕೊಂಡಿರ್ತೀರಾ, ಅದ್ರ ಬಗ್ಗೆ ನಿಮ್ಮ ಉದ್ಯೋಗದಲ್ಲಿ ಏನಾದರೂ ಮಾರ್ಪಾಡಾಗಬೇಕಾಗಿದ್ದರೆ ಅಥವಾ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ರು ಕೂಡ ಕೆಲವರ ಜೊತೆ ಚರ್ಚೆಯನ್ನು ಮಾಡಿ, ನಿಮಗೆ ಬೇರೆಯವ್ರ ಜೊತೆ ಅದಕ್ಕೆ ಸಂಬಂಧಪಟ್ಟಂತಹ ತಿಳುವಳಿಕೆ ಇರುವವರ ಜೊತೆ ನೀವು ಯಾವಾಗ ಚರ್ಚೆ ಮಾಡ್ತೀರಾ ನಿಮಗೆ ಉದ್ಯೋಗ ಕೂಡ ಅನುಕೂಲ ಆಗುತ್ತೆ. ಇನ್ನು ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿರುವುದು ಅಂತ ಹೇಳ್ತಾ ಇದೆ. ಮಕರ ರಾಶಿಯವರಿಗೆ ಒಳ್ಳೆ ದಿನ ಅಂತ ಹೇಳ್ಬೋದು. ಹಣಕಾಸಿನ ವಿಚಾರವಾಗಿ ಕೂಡ ನಿಮಗೆ ತುಂಬ ವಿಶೇಷವಾದ ಫಲ ಸಿಗುತ್ತೆ, ಉತ್ತಮವಾಗುತ್ತೆ. ಹಣದ ವಿಚಾರವಾಗಿ ಕೊರತೆ ಇದ್ದು ಯಾರಿಗಾದರೂ ಹಣ ಕೊಟ್ಟು ಕಳ್ಕೊಂಡಿದ್ರು ಕೂಡ ಬರುವಂಥ ನಿರೀಕ್ಷೆ ಈ ದಿನ ನೀವು ಮಾಡ್ಬೋದಾಗಿದೆ ಮಕರ ರಾಶಿಯವರು. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ಈ ದಿನ ದೂರದ ಪ್ರದೇಶಗಳಿಗೆ ಪ್ರಯಾಣ ಮಾಡಲಿದ್ದೀರಿ ಅಂತ ಹೇಳುವಂಥದ್ದು. ಕುಂಭರಾಶಿಯವರು ದೂರದ ಊರುಗಳಿಗೆ ಹೋಗುವಂಥದ್ದು ಅಥವಾ ನಿಮ್ಮ ವ್ಯಾಪಾರ ಉದ್ಯೋಗದ ನಿಮಿತ್ತ ಪರಸ್ಥಳ ಅಂದರೆ ಬೇರೆ ಕಡೆಗೆ ಹೋಗಿ ಕೆಲಸ ಕಾರ್ಯ ಮಾಡ್ಕೊಳ್ಲಿಕ್ಕೂ ಕೂಡ ಅನುಕೂಲದ ವಾತಾವರಣ. ಜೊತೆಲಿ ಮಕ್ಕಳ ಆರೋಗ್ಯದಲ್ಲಿ ಕೂಡ ಚೇತರಿಕೆ ಕಾಣ್ತಾ ಇದೆ. ಏನಾದರೂ ಮಕ್ಕಳ ಆರೋಗ್ಯ ಸಮಸ್ಯೆ ಇತ್ತು, ಅದ್ರ ಕಡೆ ನಿಮ್ಗೆ ಚಿಂತೆ ಇತ್ತು ಅಂದರೂ ಕೂಡ ಆ ಚಿಂತೆ ನೀಗಿಸುವಂತಹ ಸನ್ನಿವೇಶ ಕೂಡ ಇದನ್ನು ಎದುರಾಗುತ್ತೆ. ಹೊಸ ಯೋಜನೆಗಳ ಬಗ್ಗೆ ಚಿಂತನೆ ಮಾಡಬೇಕಾಗುತ್ತೆ. ಅಂದರೆ ನೋಡಿ, ಆ ಕುಟುಂಬದಲ್ಲಿ ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಾ ಇದ್ದರೆ ಬೇರೆ ಕಡೆ ಹೊಸ ಯೋಜನೆ ಮಾಡಲಿಕ್ಕಾಗಲ್ಲ. ಹಾಗಾಗಿ ಈ ದಿನ ನೀವು ಹೊಸ ಯೋಜನೆಗಳ ಬಗ್ಗೆ ಚಿಂತೆಯನ್ನು ಮಾಡಿ ಮಕ್ಕಳ ಆರೋಗ್ಯದಲ್ಲಿ ಕೂಡ ಚೇತರಿಕೆ ಕಾಣ್ತೀರಾ, ಅನುಕೂಲ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಇನ್ನು ಮಿತ್ರರ ಸಹಕಾರವು ಕೂಡ
ದೊರೆಯಲಿದೆ. ಯಾವಾಗ ನಾವು ಹೊಸದಾಗಿ ಏನೋ ಒಂದು ಕೆಲಸ ಕಾರ್ಯಗಳು ಮಾಡ್ಕೊಳ್ಬೇಕು ಅಂದ್ಕೊಂಡಾಗ ನಮಗೆ ಕೆಲವೊಬ್ಬರಿಂದ ನೋಡಿ ಹಿತ ಮಿತ್ರಗಳಿಂದ ನಿಮಗೆ ಅನುಕೂಲಗಳಾಗುವಂಥದ್ದು, ನಿಮ್ಮ ಸ್ನೇಹಿತರಿಂದ ಅನುಕೂಲದ ವಾತಾವರಣ ಕೂಡ ಈ ದಿನ ಸೃಷ್ಟಿಯಾಗುವಂಥದ್ದು ನೋಡ್ಬೋದು ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿ. ದೂರದ ಪ್ರಯಾಣವನ್ನು ಹಮ್ಮಿಕೊಳ್ಳುವ ಸಾಧ್ಯತೆ ಇರುವಂಥದ್ದು ನೋಡಿ. ಮೀನರಾಶಿಯವ್ರಿಗೂ ಕೂಡ ದೂರದ ಪ್ರಯಾಣವನ್ನು ಇವತ್ತು ಹಮ್ಮಿಕೊಳ್ತೀರಾ ನೋಡಿ. ಯಾವುದೊಂದು ತೀರ್ಥಕ್ಷೇತ್ರ ದರ್ಶನಗೋಸ್ಕರನೋ, ಕುಟುಂಬ ಸಮೇತರಾಗಿ ಎಲ್ಲಾದರೂ ಒಂದು ದೇವರ ದರ್ಶನಕ್ಕೋಸ್ಕರನೋ, ಅಥವಾ ಏನಾದರೂ ಒಂದು ಪ್ರಶಸ್ತವಾಗಿರುವಂತಹ ಒಂದು ನದಿ ತೀರಗಳಿಗೆ ಹೋಗ್ಲಿಕ್ಕೆನೋ, ಅಥವಾ ಯಾವುದೋ ಒಂದು ಪುಣ್ಯಕ್ಷೇತ್ರಗಳಿಗೆ, ತೀರ್ಥಕ್ಷೇತ್ರಗಳಿಗೆ ನೀವು ಇದನ್ನ ಕುಟುಂಬ ಸಮೇತರಾಗಿ ಹೋಗಿ ನಿಮಗೆ ಅನುಕೂಲ ಆಗುವಂಥದ್ದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಅಲ್ಪ ಹಿನ್ನಡೆ ಕೂಡ ಆಗುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿರಬೇಕು. ಏನಾದರೂ ಹಣ ಕೊಡೋದಾಗಲಿ ತೆಗೆದುಕೊಳ್ಳೋದಾಗಲಿ ಸ್ವಲ್ಪ ಜಾಗ್ರತೆಯಿಂದ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಸಹೋದರರಿಂದ ಕೂಡ ಲಾಭ ಇರುವಂಥದ್ದು. ಮೀನರಾಶಿಯವರಿಗೆ ದಿನ ನಿಮ್ಮ ಸಹೋದರರಿಂದ ಲಾಭಾಂಶ ಇರುವಂಥದ್ದು. ಅವರ ಮಾತುಗಳಿಂದಾಗಲಿ ಅಥವಾ ಯಾವುದೋ ಒಂದು ಕೆಲಸಕ್ಕೆ ನಿಮಗೆ ಅನುಕೂಲ ಮಾಡ್ತಾರೆ, ಅವರು ಲಾಭದಾಯಕ ಕೂಡ ಆಗುವಂಥದ್ದು ಕೂಡ ನೋಡ್ಕೊಳ್ಬೋದು ಈ ದಿನ ಮೀನರಾಶಿಯವರು. ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ಇಂದಿನ ದಿನದ ವಿಶೇಷತೆಯಲ್ಲಿ ಸತ್ಯನಾರಾಯಣ ಪೂಜೆ ಹೇಗೆ ಮಾಡಬೇಕು, ಇನ್ನು ಹೊಸದಾಗಿ ಮನೆಯನ್ನ ಕಟ್ಟಿದ್ವಿ, ಹೊಸದಾಗಿ ಮನೆಯನ್ನ ನಿರ್ಮಾಣ ಮಾಡಿದ್ದೀವಿ ಅಂತಂದ್ರೆ ಅಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಹಮ್ಮಿಕೊಳ್ತಾರೆ ಕೆಲವರು. ಇನ್ನು ಮದುವೆ ಆದಂತಹ ಸಂದರ್ಭದಲ್ಲೂ ಕೂಡ ಸತ್ಯನಾರಾಯಣ ಪೂಜೆಯನ್ನ ಮಾಡಿಸ್ತಾರೆ. ಆದರೆ ಸತ್ಯನಾರಾಯಣ ಪೂಜೆಯನ್ನ ಯಾಕೆ ಮಾಡಿಸ್ಬೇಕು, ಸತ್ಯನಾರಾಯಣ ಪೂಜೆಯನ್ನ ಮಾಡೋದ್ರಿಂದ ಏನೆಲ್ಲ ಲಾಭಗಳಿದೆ, ಈ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಜಯ ಸತ್ಯನಾರಾಯಣ ಜಯ ಸತ್ಯ ಭಾಮೇಶ ಜಯ ಸತ್ಯ ಲಕ್ಷ್ಮೀಪತಗೆ ಜಯತು ಜಯತು ನೋಡಿ. ನಾವು ಸಾಮಾನ್ಯವಾಗಿ ನೋಡ್ತಿರ್ತೀವಿ, ಯಾವುದೇ ಒಂದು ಶುಭ ಕಾರ್ಯಗಳಲ್ಲಾಗಲಿ, ಒಂದು ಮದುವೆ ಆದಮೇಲಾಗಲಿ ಅಥವಾ ಒಂದು ಮನೆ ಕಟ್ಟಿದಾಗಲಿ ನಾವು ಒಂದು ಸತ್ಯನಾರಾಯಣ ವ್ರತವನ್ನು, ಸತ್ಯನಾರಾಯಣ ಪೂಜೆಯನ್ನು ಮಾಡುವಂಥದ್ದು ವಾಡಿಕೆ ಆಗಿರುತ್ತೆ. ಅಂದರೆ ಸತ್ಯನಾರಾಯಣ ವ್ರತ ಅಂತ ಹೇಳ್ತೀವಿ ಇದನ್ನು. ಈ ಸತ್ಯನಾರಾಯಣ ವ್ರತವನ್ನು ಯಾಕೆ ಮಾಡಬೇಕು, ಇದರಿಂದ ಏನೆಲ್ಲ ಫಲಗಳು ಸಿಗುತ್ತೆ, ಮತ್ತು ಯಾವ ಒಂದು ಸಮಯದಲ್ಲಿ ಮಾಡಬೇಕು ಅನ್ನೋದು ತುಂಬ ಪ್ರಶ್ನೆ ಇರುವಂಥದ್ದು. ಈಗ ಸಾಮಾನ್ಯವಾಗಿ ಗೃಹ ಪ್ರವೇಶಗಳಲ್ಲಿ ಮಾಡ್ತಾ ಇರ್ತಾರೆ. ಕೆಲವರು ನಮ್ಗೆ ಕೇಳ್ತಾರೆ, ಗುರುಗಳಿಗೆ ಗೃಹ ಪ್ರವೇಶ ಅಂತ ಮಾಡಿದಾಗ ನಾವು ಸತ್ಯನಾರಾಯಣ ವ್ರತ ಮಾಡಲೇಬೇಕಾ ಅಂತ. ನೋಡಿ, ಈ ಸತ್ಯನಾರಾಯಣ ವ್ರತ ಅನ್ನುವಂಥದ್ದು ಇದು ಒಂದು ಬೇರೆ ಭಾಗ ಅಂತಂದರೆ, ಗೃಹ ಪ್ರವೇಶ ಅನ್ನುವಂಥದ್ದು ಒಂದು ಬೇರೆ ಭಾಗ ಆಗಿರುತ್ತೆ. ಹಾಗಾಗಿ ಒಂದು ಗೃಹ ಪ್ರವೇಶದ ಸಂದರ್ಭದಲ್ಲಿ, ಗೃಹ ಪ್ರವೇಶದ ನಂತರ ಕೆಲವೊಂದು ಪೂಜೆಗಳು, ಈಗ ಲಕ್ಷ್ಮೀ ಪೂಜೆ ಮಾಡ್ಬೋದು, ಸುದರ್ಶನ ಹೋಮ ಮಾಡ್ಬೋದು, ಅಥವಾ ಒಂದು ಲಿಂಗಾರ್ಚನೆ ಮಾಡ್ಬೋದು, ಇಷ್ಟಲಿಂಗ ಪೂಜೆ ಮಾಡ್ಬೋದು, ಇಷ್ಟಲಿಂಗಕ್ಕೆ ಅಭಿಷೇಕಗಳನ್ನು ಮಾಡ್ಬೋದು, ರುದ್ರಾಭಿಷೇಕ ಮಾಡ್ಬೋದು, ಇದರ ಜೊತೆ ಸತ್ಯನಾರಾಯಣ ಕೂಡ ವ್ರತವನ್ನು ಕೂಡ ಮಾಡ್ಬೋದು. ಈ ರೀತಿ ಇರುವಂಥದ್ದು ಕೋರಿದ ಇಷ್ಟಾರ್ಥಗಳನ್ನು, ಕೋರಿದ ಕಾಮನೆಗಳನ್ನು, ಅಥವಾ ಏನಾದರೂ ಕೆಲವರಿಗೆ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ, ಮನೆಯಲ್ಲಿ ಸಂತಾನ ತೊಂದರೆ ಆಗ್ತಾ ಇರುತ್ತೆ, ಅಥವಾ ಆರೋಗ್ಯ ಸಮಸ್ಯೆ ಕಾಡ್ತಾ ಇರುತ್ತೆ, ವ್ಯಾಪಾರ ಉದ್ಯೋಗದಲ್ಲಿ ನಷ್ಟ ಆಗಿರುತ್ತೆ, ಎಲ್ಲರಿಗೂ ಕೂಡ ಅನುಕೂಲವಾದಂತಹ ವ್ರತ ತುಂಬ ಏನು ಹೇಳ್ತಾರೆ, ಇದು ತುಂಬ ವಿಶೇಷವಾಗಿರುವಂತಹ ವ್ರತ. ಒಂದು ಹರಿಯಿಂದ ಒಂದು ವೈಕುಂಠವಾಸಿಯಾದ ನಾರಾಯಣನೇ ನಾರದರಿಗೆ ಹೇಳಿರುವಂತಹ ವ್ರತ ಇದು ತುಂಬ ವಿಶೇಷವಾಗಿರುವಂಥದ್ದು, ಮತ್ತು ತುಂಬ ನಮಗೆ ಬೇಗ ಫಲವನ್ನು ಕೊಡುವಂಥದ್ದು, ಮತ್ತು ವಿಶೇಷವಾಗಿರುವಂಥ ವ್ರತ ಅಂತಲೂ ಕೂಡ ಇದನ್ನು ಹೇಳ್ಬೋದು. ಇದನ್ನು ಮಾಡೋದ್ರಿಂದ ನೋಡಿ, ಮಕ್ಕಳಲ್ಲಿ ವಿದ್ಯಾಸಕ್ತಿ ಹೆಚ್ಚಾಗುವಂಥದ್ದು, ಮನೆಯಲ್ಲಿ ಏನೇ ಕಲ್ಮಶಗಳಿತ್ತು, ಮನೆಯಲ್ಲೇ ಏನಾದರೂ ತೊಂದರೆಗಳಿದ್ರು ಅವೆಲ್ಲವೂ ಕೂಡ ನಿವಾರಣೆ ಆಗಿ, ಇದರ ಜೊತೆ ನೋಡಿ, ನಾವು ಸತ್ಯನಾರಾಯಣ ವ್ರತ ಮಾಡಿದ್ದೀವಿ ಅಂತಂದರೆ ನಾವು ಎಲ್ಲ ನಮ್ಮ ಬಂಧು ಬಾಂಧವರೆಲ್ಲರನ್ನೂ ಕೂಡ ಕರೆಸ್ತೀವಿ, ಅವ್ರಿಗೆಲ್ಲರೂ ಏನೋ ಒಂದು ಉಪಚಾರಗಳನ್ನು ಮಾಡ್ತೀವಿ. ಇದರಿಂದ ಏನಾಗುತ್ತೆ, ನಮ್ಮಲ್ಲಿ ಏನೋ ಇರುವ ದುಷ್ಟ ದೋಷಗಳು ಹೋಗುವಂಥದ್ದು, ಅಥವಾ ಏನೋ ಹಿಂದೆ ಮಾಡಿದ ಪಾಪ ಪುಣ್ಯಗಳ ಒಂದು ಏನೇ ದೋಷಗಳಿದ್ರೂ ಕೂಡ ನಿವಾರಣೆಗಳಾಗುವಂಥದ್ದು, ಈ ರೀತಿ ಎಲ್ಲ ಇರುತ್ತೆ. ಹಾಗಾಗಿ ನೋಡಿ, ಸತ್ಯನಾರಾಯಣ ವ್ರತ ಅಂತ ಬಂದಾಗ ನಾವು 3 ಭಾಗವಾಗಿ ನೋಡ್ತೀವಿ. ಒಂದು ಆರಾಧನಾ ಭಾಗ ಆಗಲಿ, ಇದರ ಜೊತೆ ಒಂದು ಕಥಾ ಭಾಗ, ಇದರ ಜೊತೆ ಇನ್ನೊಂದು ಏನು ಹೇಳ್ತಾರೆ ವಿಶೇಷವಾಗಿರುವಂಥದ್ದು ಪ್ರಸಾದ ಭಾಗ ಅಂತ. ನೋಡಿ, ಸತ್ಯನಾರಾಯಣ ವ್ರತ ಆಯಿತು ಅಂತಂದರೆ ಅದು ಒಂದು ಕಥೆಯಲ್ಲಿ ಹೇಳ್ತಾರೆ ಪ್ರಸಾದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತ. ಆ ಪ್ರಸಾದವನ್ನು ತ್ಯಜಿಸಿದರೆ ಏನೆಲ್ಲ ತೊಂದರೆಗಳು ಅನುಭವಿಸ್ತೀವಿ ಅನ್ನೋದು ಕೂಡ ಒಂದು ಕಥೆಯ ಭಾಗದಲ್ಲಿ ಬರುವಂಥದ್ದು. ಮತ್ತು ಈ ಸ್ಕಾಂದ ಪುರಾಣದ ರೇವಾಕಾಂಡದಲ್ಲಿ 5 ಅಧ್ಯಾಯಗಳನ್ನು ತೊಗೊಂಡ್ಬಿಟ್ಟಿರ್ತಾರೆ ಒಂದು ಕಥೆಯಲ್ಲಿ. ಈ ಒಂದು ಕಥೆಯಲ್ಲಿ ಏನು ಹೇಳುತ್ತೆ, ಪ್ರಥಮವಾಗಿ ಯಾರಿಂದ ಈ ಒಂದು ಕಥೆ ಹೇಳಲ್ಪಟ್ಟಿತ್ತು, ಯಾರಿಗೆ ಇದನ್ನು ತಿಳಿಸಿದ್ರು, ಮತ್ತು ಯಾರೆಲ್ಲ ಇದರಿಂದ ಅನುಕೂಲಗಳು ಪಡೆದ್ರು, ಯಾರು ಪ್ರಥಮವಾಗಿ ಸತ್ಯನಾರಾಯಣ ವ್ರತವನ್ನು ಮಾಡಿದ್ರು, ಅವ್ರಿಗೇನು ಅನುಕೂಲ ಆಯಿತು, ಅವರಿಂದ ಇನ್ಯಾರು ಮಾಡಿದ್ರು, ಇದನ್ನು ತಿಳಿಸುವಂಥದ್ದು. ಇದರ ಜೊತೆ ಸತ್ಯನಾರಾಯಣನ ಪೂಜೆ ಮಾಡದೇ ಇರುವ ಫಲದಿಂದ ಏನೆಲ್ಲ ಆಯಿತು, ಈಗ ಅಳಿಯನೊಂದಿಗೆ ಇದ್ದ ಮಾವನು ಏನೋ ಒಂದು ಸಮುದ್ರದಲ್ಲಿ ಮುಳುಗೋಗುವಂಥದ್ದು, ಈ ರೀತಿ. ಯಾಕೆಂದರೆ ಪ್ರಸಾದವನ್ನು ಯಾರು ಈಗ ಪೂಜೆಗೆ ಹೋಗ್ಬಿಟ್ಟಿರ್ತಾರೆ, ಸತ್ಯನಾರಾಯಣ ವ್ರತ ನಡೀತಾ ಇರುತ್ತೆ, ಅರ್ಧಕ್ಕೆ ಬಂದ್ಬಿಡೋದು,
ಪ್ರಸಾದನ ತಿರಸ್ಕಾರ ಮಾಡಿ ಪ್ರಸಾದ ತೆಗೆದುಕೊಳ್ಳದಲ್ಲೇ ಬಂದರೆ ಎಷ್ಟು ಕಷ್ಟಗಳು ಅನುಭವಿಸ್ತಾರೆ ಅಂತಲೂ ಕೂಡ ನಾವು ನೋಡಿರ್ತೀವಿ. ಈ ರೀತಿಯೇ ಈ ಒಂದು ಕಥಾ ಭಾಗದಲ್ಲಿ ಬರುವಂಥದ್ದು. ಇನ್ನು ಆರಾಧನಾ ಭಾಗದಲ್ಲಿ ನೋಡಿದಾಗ ನಾವು ಈ ಒಂದು ಸತ್ಯನಾರಾಯಣನಿಗೆ ನಾವು ವಿಶೇಷವಾಗಿ ಪೂಜೆ ಮಾಡ್ತೀವಿ. ಯಾಕಂದರೆ ಅಂಗಾಂಗಗಳಿಗೂ ಕೂಡ ಪೂಜೆ ಮಾಡುವಂಥದ್ದು. ಒಂದೊಂದು ಭಗವಂತನ ಪಾದದಿಂದ ಮಸ್ತಕದವರೆಗೂ ಕೂಡ ಅಂಗಾಂಗಗಳ ಪೂಜೆ ಮಾಡ್ತೀವಿ. ಮತ್ತು ವಿಶೇಷವಾಗಿರುವಂಥದ್ದು ವಿವಿಧ ಪತ್ರ ಪುಷ್ಪಗಳಿಂದ ಪೂಜೆ ಮಾಡುವಂಥದ್ದು, ಮತ್ತು ಅಂದರೆ ಚತುರೋಪಚಾರ ಪೂಜೆ ಮಾಡುವಂಥದ್ದು, ಅಷ್ಟಾವಧಾನ ಪೂಜೆ ಮಾಡುವಂಥದ್ದು, ಈ ರೀತಿ ಎಲ್ಲ ಇರುತ್ತೆ. ಈ ರೀತಿ ಪೂಜೆಗಳನ್ನು ಮಾಡಿಕೊಂಡಾಗ ಆ ಒಂದು ಸ್ಥಳ ಅಭಿವೃದ್ಧಿ ಆಗುತ್ತೆ. ಆ ಒಂದು ಮನೆಯಲ್ಲಿ ಏನಾದರೂ ಕಲ್ಮಶ ದೋಷಗಳಿತ್ತು, ಮನೆಯಲ್ಲಿ ಏನಾದರೂ ಆ ನೆಗೆಟಿವ್ ಎನರ್ಜಿ ಇದ್ದರು, ಅವೆಲ್ಲವೂ ಕೂಡ ನಮಗೆ ನಿವಾರಣೆ ಆಗಿ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ಹೇಳುತ್ತೆ. ಇದರ ಜೊತೆ ಯಾವಾಗ ಸತ್ಯನಾರಾಯಣ ವ್ರತ ಮಾಡಬೇಕು ಅಂತ ನೋಡಿ, ಈ ಒಂದು ವ್ರತಕ್ಕೆ ಕಾಲ ಏನೂ ಇಲ್ಲ ಅಂತ ಒಂದು ಶಾಸ್ತ್ರದಲ್ಲಿ ಹೇಳುವಂಥ ದಿನ, ಕಾಲ, ವಾರ, ನಕ್ಷತ್ರ, ತಿಥಿ, ಯೋಗ, ಕರಣ ಏನು ನೋಡಬಾರ್ದು ಅಂತ ಹೇಳುತ್ತೆ. ಇದರ ಜೊತೆ ಇನ್ನೊಂದು ಏನು ಹೇಳುತ್ತೆ, ಪರ್ವಕಾಲಗಳಲ್ಲಿ ಅಂತ ಅಂದರೆ ಯಾವುದೋ ಒಂದು ನದಿ ತೀರಗಳಲ್ಲಿ ಮಾಡುವಂಥದ್ದು. ಈಗ ಸಾಮಾನ್ಯವಾಗಿ ನಾವೆಲ್ಲ ಕಡೆ ಎಲ್ಲಿ ನೋಡಿರ್ತೀವಿ, ಪೌರ್ಣಮಿ ದಿನ ಮಾಡ್ತಾರೆ. ಅಂದರೆ ಪೌರ್ಣಮಿ ದಿನ ಸಾಯಂಕಾಲಗಳು ಎಲ್ಲ ದೇವಸ್ಥಾನಗಳು ಕೂಡ ಇದು ಸತ್ಯನಾರಾಯಣ ವ್ರತ ನಡೀತಾ ಇರುತ್ತೆ. ಪೌರ್ಣಮಿ ದಿನ ಮಾಡ್ಬೋದು. ಅಥವಾ ಒಬ್ಬ ಆ ಯಜಮಾನನಿಗೆ ಯಾವತ್ತು ಅಂದ್ಕೊಂಡಿರುತ್ತೆ ಅಂದರೆ ಆ ಯಜಮಾನ ಯಾವತ್ತು ಅಂದ್ಕೊಳ್ತಾನೆ ನಾವು ಸತ್ಯನಾರಾಯಣ ವ್ರತ ಮಾಡಬೇಕು ಅಂತ, ಆ ದಿನ ಅವಶ್ಯಕವಾಗಿ ಮಾಡ್ಬೋದು. ನದಿ ತೀರಗಳಲ್ಲಿ ಮಾಡಿದ್ರೆ ತುಂಬ ವಿಶೇಷವಾದ ಫಲ ಸಿಗುತ್ತೆ ಅಂತ ಹೇಳುತ್ತೆ. ಅಥವಾ ಸ್ವಂತ ಗೃಹ ಅಂತ ನಾವು ಅವರಿರುವ ಜಾಗದಲ್ಲಿ ಮಾಡ್ಬೋದು. ಅಥವಾ ಶುದ್ಧವಾಗಿರುವಂತಹ ಯಾವುದೇ ಸ್ಥಳಗಳಲ್ಲಿ ಕೂಡ ಈ ಸತ್ಯನಾರಾಯಣ ವ್ರತ ಮಾಡುವುದರಿಂದ ಅನೇಕ ಫಲಗಳು, ಕೋರಿದ ಇಷ್ಟಾರ್ಥಗಳನ್ನ ಎಲ್ಲವನ್ನೂ ಕೂಡ ನಾವು ಪಡಿಬೋದು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಈ ಗೃಹ ಪ್ರವೇಶ ಸಂದರ್ಭದಲ್ಲೇ ಮಾಡಲೇಬೇಕು ಅಂತ ಏನಿಲ್ಲ, ಅವ್ರಿಗೆ ಅವಕಾಶ ಇತ್ತು ಏನಾದ್ರು ಮಾಡ್ಬೋದು ಅಂತ. ಯಾಕಂದರೆ ಗೃಹ ಪ್ರವೇಶ ಕೆಲವೊಂದು ಬೆಳಗ್ಗೆ ಪ್ರಾತಃ ಕಾಲದಲ್ಲೇ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಯಾವುದೋ ಒಂದು ವಿಶೇಷವಾಗಿರುವಂಥ ಲಗ್ನದಲ್ಲಿ ಇಟ್ಬಿಟ್ಟಿರ್ತಾರೆ. 4:15 5:15 5:15 6:30 ಗೃಹ ಪ್ರವೇಶ ಇಟ್ಟಿದ್ದಾಗ ಏನಾಗ್ಬಿಡುತ್ತೆ, 6:30 7 ಗಂಟೆಗೆಲ್ಲ ಗೃಹ ಪ್ರವೇಶ ಮುಗ್ದೋಗ್ಬಿಡುತ್ತೆ. ಅಂದರೆ ಇನ್ನೇನು ಒಂದು ಗೋಪೂಜೆ, ಗಂಗಾ ಪೂಜೆ ಮಾಡಿಕೊಂಡು ಹಾಲುಕ್ಸಿ ಮತ್ತು ಮನದೇವ್ರ ಪೂಜೆ ಆಯಿತು ಅಂತಂದರೆ ಗೃಹ ಪ್ರವೇಶಕ್ಕೆ ಸಂಬಂಧಪಟ್ಟಂತಹ ಪೂಜೆಗಳೆಲ್ಲ ಆಗೋಗ್ಬಿಡುತ್ತೆ. ಆದರೆ ಏನಾದರೂ ಈಗ ನೆಂಟರಿಷ್ಟರು ಬಂದಿರ್ತಾರೆ, ಅವರೆಲ್ಲರೂ ಸೇರಿದಾಗ ಅವ್ರಿಗೂ ಕೂಡ ಒಂದು ಒಳ್ಳೇದಾಗಲಿ ಅಂತ ನೋಡಿ ಒಂದು ವ್ರತ ಮಾಡ್ತಾಯಿದ್ದೀವಿ ಅಂತಂದರೆ ಯಾರು ಯಜಮಾನ ಇರ್ತಾರೆ ಅವ್ರಿಗೆ ಅಲ್ಲ, ಅದನ್ನು ನೋಡುವವರೆಗೂ ಕೂಡ ಇಲ್ಲಿ ಈ ರೀತಿ ಒಂದು ಈ ಒಂದು ಸ್ಥಳದಲ್ಲಿ ಪೂಜೆ ಆಯಿತು ಅಂತ ಬೇರೆ ಕಡೆ ಹೋಗಿ ಹೇಳುವವರೆಗೂ ಕೂಡ ಎಷ್ಟೋ ಫಲ ಸಿಗುತ್ತಂತೆ. ಅದರಿಂದ ನೋಡಿ ಈಗ ಇಲ್ಲಿ ಯಾರಿಗೋ ಒಬ್ಬರು ಬಂದು ಈ ಒಂದು ಮನೆಯಲ್ಲಿ ಅವರ ಅನುಗ್ರಹ ಪಡ್ಕೊಂಡು ಹೋಯಿತು ಅಂತಂದರೆ ಅವರಿಂದನೂ ಕೂಡ ನಮಗೆ ಮಾಡಿಸಿದವ್ರಿಗೂ ಕೂಡ ಎಷ್ಟೋ ಫಲ ಸಿಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಈ ರೀತಿ ಸತ್ಯನಾರಾಯಣ ವ್ರತವನ್ನು ಎಲ್ಲರಿಗೂ ಕೂಡ ಅನುಕೂಲ ಆಗಲಿ, ಬಂಧು ಬಾಂಧವರಾಗಲಿ, ಸಂಬಂಧಿಕರಿಗಾಗಲಿ ಅನುಕೂಲಗಳಾಗಲಿ ಅಂತ ಮಾಡುವ ವ್ರತದಲ್ಲಿ ವಿಶೇಷವಾದ ಫಲ ಸಿಗುತ್ತೆ. ಸತ್ಯನಾರಾಯಣ ವ್ರತದ ನಂತರ ಪ್ರಸಾದವನ್ನು ಭಕ್ಷಣೆ ಮಾಡಿ ಹೋಗಿ ನೀವು ಅಂದ್ಕೊಂಡ ಕೆಲಸಗಳು ಎಲ್ಲವೂ ಕೂಡ ಯಶಸ್ವಿಯಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಇಂದಿನ ದಿನದ ವಿಶೇಷತೆಯಲ್ಲೇ ಸತ್ಯನಾರಾಯಣ ಪೂಜೆಯ ಸಂಕಲ್ಪವನ್ನ ಹೇಗೆ ಮಾಡೋದು ಅಂತ ಗುರೂಜಿಯವರು ಹೇಳ್ಕೊಟ್ರು. ಹಾಗೆ ಇಂದಿನ ದಿನದ ಪಂಚಾಂಗದ ಜೊತೆಗೆ ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆಯೂ ಕೂಡ ಗುರೂಜಿಯವರು ತಿಳಿಸ್ಕೊಟ್ರು. ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಂತಹ ಗುರುಗಳಿಗೆ ಧನ್ಯವಾದಗಳು. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೃಹತ್ ಜಾತಕಂ ವಿಶೇಷ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.